ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಪವಿತ್ರ ಹಿನ್ನೆಲೆ ಇದೆ. ಆಷಾಢ ಮಾಸದ ಕೊನೆಯ ದಿನದಂದು ಆಚರಿಸಲಾಗುವ ಭೀಮನ ಅಮಾವಾಸ್ಯೆ ಅತ್ಯಂತ ಮಂಗಳಕರವಾದದ್ದು. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಂತಲೂ ಕರೆಯಲಾಗುತ್ತೆ. ಈ ಶುಭ ದಿನದ ವಿಶೇಷತೆ ಏನು, ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಭೀಮನ ಅಮಾವಾಸ್ಯೆಯು ಪಾರ್ವತಿ ದೇವಿ ಮತ್ತು ಪರಮೇಶ್ವರನ ದಿವ್ಯ ಮಿಲನದ ಸಂಕೇತ. ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿ ಅನುಗ್ರಹ ಪಡೆದ ಪವಿತ್ರ ದಿನವಿದು. ಇನ್ನೊಂದು ಕಥೆಯ ಪ್ರಕಾರ ಪವಿತ್ರಾವ್ರತ ನಾರಿಯೊಬ್ಬಳು ತನ್ನ ಮೃತ ಪತಿಯನ್ನು ಶಿವಪಾರ್ವತಿಯರ ಭಕ್ತಿಯಿಂದ ಮರಳಿ ಬದುಕಿಸಿಕೊಂಡ ದಿನವೂ ಹೌದು. ಆದ್ದರಿಂದ ಈ ದಿನದಂದು ಜ್ಯೋತಿ ರೂಪದಲ್ಲಿರುವ ಪರಶಿವನನ್ನು ಪೂಜಿಸಿದರೆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಹಾಗೂ ಪತಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಎಂಬುದು ದೃಢ ನಂಬಿಕೆ. ಹಾಗಾದರೆ ಭೀಮನ ಅಮಾವಾಸ್ಯೆಯಂದು ಈ ವ್ರತವನ್ನು ಹೇಗೆ ಆಚರಿಸ್ತಾರೆ, ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಆ ಬಗ್ಗೆ ಹೇಳ್ತಾ ಇದ್ದೇವೆ. ಮೊದಲನೆಯದಾಗಿ ಮುಂಜಾನೆಯೇ ಮಂಗಳಕರ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿ ವಸ್ತ್ರವನ್ನು ಧರಿಸಿ ದೀಪಾರಾಧನೆ, ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ, ಶಿವಪಾರ್ವತಿಯರ ಫೋಟೋದ ಮುಂದೆ ಸಾಂಪ್ರದಾಯಿಕ ಹಣತೆ ಅಥವಾ ಜ್ಯೋತಿಯನ್ನು ಬೆಳಗಿಸಿ ಕಡುಬು ನೈವೇದ್ಯ. ಭೀಮನ ಅಮಾವಾಸ್ಯೆಯ ಮುಖ್ಯ ಆಕರ್ಷಣೆ ಎಂದರೆ ಕಡುಬು. ಹಿಟ್ಟಿನಿಂದ ಕಡುಬು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಬೇಕು. ನೋಂಪು ದಾರ, ಪೂಜೆಯ ನಂತರ 9 ಗಂಟುಗಳಿರುವ ಅರಿಶಿಣ ದಾರವನ್ನು ಪೂಜಿಸಿ ಪತಿಯು ಪತ್ನಿಯ ಬಲಗೈಗೆ ಇದನ್ನು ಕಟ್ಟಬೇಕು. ಪಾದಪೂಜೆ, ಮುತ್ತೈದೆಯರು ಪತಿಯ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆಯಬೇಕು. ಇನ್ನು ವಿವಾಹವಾಗದ ಕನ್ನಿಕೆಯರು ತಮಗೆ ಉತ್ತಮ ಗುಣವಂತ ಪತಿ ಲಭಿಸಲಿ ಎಂದು ಪ್ರಾರ್ಥಿಸಿ ಈ ವ್ರತವನ್ನು ಆಚರಿಸಬೇಕು. ಈ ಆಷಾಢದ ಕತ್ತಲೆಯು ಕಳೆದು ಶ್ರಾವಣದ ಹೊಸ ಬೆಳಕು ತರುವ ಈ ಭೀಮನ ಅಮಾವಾಸ್ಯೆಯು ನಿಮ್ಮೆಲ್ಲರ ಬಾಳಲ್ಲಿ ಶ್ರೇಯಸ್ಸನ್ನು ತರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಶುಭ ಭೀಮನ ಅಮಾವಾಸ್ಯೆ.